Very good morning. Welcome back to chemistry online classes. Today's session I have to discuss us about dimensional analysis. It is also called unit factor method. Okay. In the previous session I have to study what is meant by an uncertainty in measurements or errors in measurement. The measurement is two types. Which one? Accurate and precision. What is the differences between accurate and precision? Clear? Next, what is meant by a significant figure? What are the rules for find out the number of significant figure? And what are the rules for the rounding of the significant figure? Next, move on to the dimensional analysis. There are 7 basic SI units. There are 7 basic SI units. ಯಾವ್ದು ಗೊತ್ತಿದೆ. ನೆಕ್ಸ್ಟ್ ಈ 7 ಬೇಸಿಕ್ SI ಯೂನಿಟ್ಸ್ನ ನಾವು ಯೂಸ್ ಮಾಡಿಕೊಂಡು ಅದನ್ನು ನಾವು ಬೇರೆ ಯೂನಿಟ್ಗೆ ಕನ್ವರ್ಟ್ ಮಾಡಿದ್ರೆ ನಾವು ಡಿರೈವ್ಡ್ ಯೂನಿಟ್ಸ್ ಫಂಡಮೆಂಟಲ್ ಯೂನಿಟ್ಸ್ ಬೇರೆ. ಬೈ ಯೂಸಿಂಗ್ ದೀಸ್ ಫಂಡಮೆಂಟಲ್ ಯೂನಿಟ್ಸ್ ಯು ಹ್ಯಾವ್ ಟು ಕನ್ವರ್ಟ್ ಅನದರ್ ಸಿಸ್ಟಮ್ ಆಫ್ ಯೂನಿಟ್ಸ್ ಕಾಲ್ಡ್ ಡಿರೈವ್ಡ್ ಯೂನಿಟ್ಸ್ ಅಂತ ಕರಿತೀವಿ. ಅಂದರೆ ಡೈಮೆನ್ಷನ್ ಅನಾಲಿಸಿಸ್ ಆರ್ ಯೂನಿಟ್ ಫ್ಯಾಕ್ಟರ್ ಮೆಥಡ್ it is used to find or it is used to convert one system of units into another system of units. Okay na? ಯಾವ ಥರ ಮಾಡ್ತೀವಿ? ಸಪೋಸ್ ಈಗ ಬೆಸ್ಟ್ ಎಕ್ಸಾಂಪಲ್ ನೀವು how many minutes in 5 days or how many seconds in 5 days ಅಂತ ಕೊಟ್ಟರು ಅಂದ್ಕೊಳ್ಳಿ. ಇದೇನು ಸರ್ ಇದು ತುಂಬ ಸಿಂಪಲ್ ಬರೀತೀರಾ 5 1 ಡೇಸ್ಗೆ 24 hours 1 hourಗೆ 16 minutes 1 minutesಗೆ 60 seconds ಅಂತ ಹಾಕ್ಬಿಟ್ಟು ಫೈಂಡ್ ಔಟ್ ಮಾಡ್ತೀರಾ. ಸಪೋಸ್ ಇನ್ ಯುವರ್ ಎಕ್ಸಾಮ್ ಹೌ ಮೆನಿ ಸೆಕೆಂಡ್ಸ್ ಇನ್ 3 days ಫೈಂಡ್ ಬೈ ಡೈಮೆನ್ಷನಲ್ ಅನಾಲಿಸಿಸ್ ಮೆಥಡ್ ಆರ್ ಯೂನಿಟ್ ಫ್ಯಾಕ್ಟರ್ ಮೆಥಡ್ ಅಂತ ಕೇಳ್ತಾರೆ. ನೀವು ಈ ಸ್ಟೆಪ್ನೇ ಮಾಡ್ತಾ ಮಾಡ್ತಾ ಹೋಗ್ಬೇಕು. ನೀವು ಡೈರೆಕ್ಟಾಗಿ 24 into 2 into 60 ಅಂತ ನೀವೇನೇ ಮಾಡಿದ್ರು ಮಾಡಿಸ್ಕೊಡೋಲ್ಲ. Because by using the dimension analysis or unit factor method, it's a use to conversion of one units to into another unit. 7 basic SI units already ನಿಮಗೆ ಗೊತ್ತಿದೆ. ಅದನ್ನು ಬಿಟ್ಟು ಬೇರೆ ನೀವು ಯೂನಿಟ್ಸ್ನ ಕನ್ವರ್ಟ್ ಮಾಡಬೇಕಾದ್ರೆ ನಾವು ಡಿರೈವ್ಡ್ ಯೂನಿಟ್ಸ್ ಅಂತ ಕರಿತೀವಿ. ಓಕೆನಾ? ಈಗ ನೋಡಿ, ಫಸ್ಟ್ ಎಕ್ಸಾಂಪಲ್, ಹೌ ಮೆನಿ ಸೆಕೆಂಡ್ಸ್ ಆರ್ ದೇ ಇನ್ 2 days? ಅಂದರೆ 2 daysಗೆ ನಿಮಗೆ ಎಷ್ಟು ಸೆಕೆಂಡ್ಸ್ ಇದೆ? ಇದೇನು ಸೈಜ್ ತುಂಬ ಸಿಂಪಲ್ ಬರೀತೀರಾ. ನೀವೇನು ಮಾಡ್ತೀರಿ ಹೇಳಿ? 2 days ಇದೆ, 1 ಡೇಗೆ 24 hours 1 hourಗೆ 60 minutes 1 minutesಗೆ 60 seconds. ಇಷ್ಟು ಮಾಡಿಬಿಟ್ಟು ಆನ್ಸರ್ ಬರುತ್ತೆ. ಬಟ್ ನೀವು ಇಷ್ಟು ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಕೊಡೋಲ್ಲ. ಬೈ ಸ್ಟೆಪ್ ಬೈ ಡೈಮೆನ್ಷನಲ್ ಅನಾಲಿಸಿಸ್ ಏನು ಮಾಡ್ತೀವಿ ನೋಡಿ. ಫಸ್ಟ್ ಏನು? ವಿ ನೋ ದಟ್, ನಮಗೆ ಗೊತ್ತಿದೆ ಅಂತೇಳಿ. ವಿ ನೋ ದಟ್ 1 day is equal to how many hours? 24. 1 day is equal to 24 hours. Okay, next ಏನು ಮಾಡ್ತೀರಾ ನೋಡಿ. 1 day 24 hours ಕರೆಕ್ಟಾ? ಅಂದರೆ 24 hours per day. This is equal to 1 is equal to 24 hours per day. ನೋಡಿ, ಪರ್ ಡೇ 24 hours ಆರ್ 24 hours ಪರ್ ಡೇ. ಇಟ್ಸ್ ಕಾಲ್ಡ್ ಯೂನಿಟ್ ಫ್ಯಾಕ್ಟರ್ ಮೆಥಡ್ ಅಂತ ಕರೀತೀವಿ. ಅರ್ಥ ಆಗಿದೆ ಈಗ? 1 ಡೇಗೆ 24 hours. ನೆಕ್ಸ್ಟ್ ಏನು ಮಾಡ್ತೀರಾ? 1 ಡೇ ಆದಮೇಲೆ 1 hours ಅಂತ ಬರೀತೀರಾ. ನೆಕ್ಸ್ಟ್ ಏನು ಮಾಡ್ತೀರಾ ನೋಡಿ. ದ್ಯಾನ್ 1 hour ಈಸ್ ಈಕ್ವಲ್ ಟು ಹೌ ಮೆನಿ ಮಿನಿಟ್ಸ್? 60 minutes. ನೆಕ್ಸ್ಟ್ ನೋಡಿ, ಇದೇ ಫಾಲೋ ಮಾಡಿ. ಏನು? 1 hour 60 minutes ನೋಡಿ, 60 minutes per hour. This is equal to 60 minutes per 1 hour. ಎರಡರೂ ಕ್ಯಾನ್ಸಲ್ ಆಗಿ ಒಂದೇ ಬರುತ್ತಾ? 1 ಡೇಗೆ ಎಷ್ಟು ಅವರ್ ಅಂತ ಗೊತ್ತಾಯ್ತು, 1 hourಗೆ ಎಷ್ಟು ಮಿನಿಟ್ಸ್ ಅಂತಂದರೆ ಗೊತ್ತಾಯ್ತು. ಇವಾಗ ನಿಮ್ಮದು ಏನು ಹೇಳಿ ಕ್ವಶನ್, ಹೌ ಮೆನಿ ಸೆಕೆಂಡ್ಸ್ ಇನ್ 2 days ಬರೀ. ದೇರ್ ಫೋರ್ ಎಷ್ಟು ಸೆಕೆಂಡ್ಸ್ ಅಂತ ತಾನೇ ಬರೀರಿ. ಎಷ್ಟು ಡೇಸ್ ಇದೆ ಈಗ ನಿಮಗೆ ಅಲ್ಲಿ? 2 days ತಾನೆ. 2 ಬರೀತೀರ ಇಂಟು 1 ಡೇಗೆ ಎಷ್ಟು ಅವರ್ಸು?
24 hours per day. Next, 1 hourಗೆ how many minutes into 60 minutes per 1 hour. Next, how many seconds per 1 minute? 60 into 60 seconds per 1 minute. ಅವಾಗ ಏನು ಮಾಡ್ತೀರಾ? 2 into 24 into 60 into 60 ಎಷ್ಟು ಬರುತ್ತೆ ನೋಡಿ? 172800 seconds. ಅವ್ರು ನಿಮಗೆ 2 ಮಾರ್ಕ್ಸ್ಗೆ ನಿಮಗೆ ಕೇಳಿದ್ರೆ ಫಾರ್ 2 ಮಾರ್ಕ್ಸ್ ಪ್ರತಿ ಸ್ಟೆಪ್ಪನ್ನು ನೀವು ಈ ಸ್ಟೆಪ್ನೇ ಫಾಲೋ ಮಾಡಬೇಕು ನೀವು. ಓಕೆನಾ? ನೀವು ಡೈರೆಕ್ಟಾಗಿ ಇದೇ ನಮ್ಗೆ ಗೊತ್ತಿಲ್ಲ ತುಂಬ ಸಿಂಪಲ್ಲಾಗಿ ಇಷ್ಟು ನೀವು ಮಾಡಿಬಿಟ್ಟು ಇಷ್ಟು ಬರೆದ್ರೆ ನೋ ಮಾರ್ಕ್ಸ್. ಇವಾಗಲೇ ಹೇಳಿದ್ವಿ ಅದು ನೋಡಿ. ಅವ್ರು ನಿಮಗೆ ಗೊತ್ತಿಲ್ಲ ಅಂತ ಹೇಳಿ ಸ್ಟೆಪ್ ಫಾಲೋ ಮಾಡ್ತಿದ್ದೀರಾ, ನೀವು ಫಾಲೋ ಮಾಡಲೇಬೇಕು. ಹೌ ಮೆನಿ ಸೆಕೆಂಡ್ಸ್ ಇನ್ 2 days ಫೈಂಡ್ ಔಟ್ ಬೈ ಡೈಮೆನ್ಷನ್ ಅನಾಲಿಸಿಸ್ ಆರ್ ಯೂನಿಟ್ ಫ್ಯಾಕ್ಟರ್ ಮೆಥಡ್. ಅಂದರೆ ಈ ಸ್ಟೆಪ್ ನೀವು ಬರೀಲೇಬೇಕು, ಫಾಲೋ ಮಾಡಲೇಬೇಕು. ಓಕೆ, ಅರ್ಥ ಆಗಿದೆಯಾ? ಅವರು ಹೌ ಮೆನಿ ಸೆಕೆಂಡ್ಸ್ ಇನ್ 1 week ಆರ್ ಹೌ ಮೆನಿ ಸೆಕೆಂಡ್ಸ್ ಪರ್ ಇಯರ್ ಎಷ್ಟಾರನ್ನು ಕೇಳಿ. ಅವಾಗ ನೀವು ಫರ್ ಇಯರ್ ಕೇಳಿ, ನೀವು ಪರ್ ಇಯರ್ 360 days ಅಂತ ಒಂದು ಬರುತ್ತೆ ನೋಡಿ ಎಕ್ಸ್ಟ್ರಾ. ಓಕೆನಾ? ಸಪೋಸ್ ಅವರು ನೆಕ್ಸ್ಟ್ ನೋಡಿ ಒಂದು ಎಕ್ಸಾಂಪಲ್ ತಗೊಂಡ್ರೆ ನೀವು ಅದೇ ಥರ ನೀವು ಮಾಡ್ತಾ ಹೋಗ್ಬೋದು. ಈಗ ನೋಡ್ಕೊಳ್ಳಿ ಏನು, ಹೌ ಮೆನಿ ಸೆಂಟಿಮೀಟರ್ ನೋಡಿ, ಹೌ ಮೆನಿ ಸೆಂಟಿಮೀಟರ್ ಇನ್ 5 inches obtain by dimensional analysis. ಏನು ನೋಡಿ, ಹೌ ಮೆನಿ ಸೆಂಟಿಮೀಟರ್ ಇನ್ 5 inches. ಅವಾಗ ಏನು ಮಾಡ್ತೀರಾ ನೋಡಿ, ಸ್ಟ್ಯಾಂಡರ್ಡ್ ಬರುತ್ತೆ. ವಿ ನೋ ದಟ್ ಅಂತ ಬರೀತೀರಾ. 1 inch is equal to 2.54 centimeter. ನೆಕ್ಸ್ಟ್ ಇದೇ ಥರ ಬರೀತೀರಾ ನೋಡಿ, 1 inches 2.54 centimeter. ನೆಕ್ಸ್ಟ್ ಏನು ಮಾಡ್ತೀರಾ, 1 inch divided by 2.54 centimeter. This is equal to 1. This next ಏನು ಬರೀತೀರಾ, 2.54 centimeter per inch. ನೆಕ್ಸ್ಟ್ ಅವರು ಕೊಟ್ಟಿರೋದು ಎಷ್ಟು ಇಂಚ್ ಹೇಳಿ, 5 into 2.54 ಬರೆದ್ರೆ ಎಷ್ಟು ಸೆಂಟಿಮೀಟರ್ ಅಷ್ಟು ಬರುತ್ತೆ. ಆರ್ ಹೌ ಮೆನಿ ಸೆಂಟಿಮೀಟರ್ ಇನ್ 10 inches, ಆರ್ ಹೌ ಮೆನಿ ಸೆಂಟಿಮೀಟರ್ ಇನ್ 3 inches, ಆರ್ ಹೌ ಮೆನಿ ಸೆಂಟಿಮೀಟರ್ ಇನ್ 5.4 inches ಎಷ್ಟಾರು ಕೊಟ್ಕೊಳ್ಳಿ, ಮೆಥಡ್ ಒಂದೇನೆ. ಅರ್ಥ ಆಗಿದೆ? ದಿಸ್ ಈಸ್ ದ ಡೈಮೆನ್ಷನಲ್ ಅನಾಲಿಸಿಸ್ ಆರ್ ಯೂನಿಟ್ ಫ್ಯಾಕ್ಟರ್ ಮೆಥಡ್. Okay, next move on to the very beautiful topic and very fundamental concepts, starting from matter. Matter in the shuru madi, what are the classification of matter based on physical properties, solid, liquid, gases, and chemical properties nalli pure substance mixtures. Mixtures alli homogeneous mixtures and heterogeneous mixtures. ಮಿಕ್ಸರ್ಸ್ ಅಲ್ಲಿ ನೆಕ್ಸ್ಟ್ ಏನು ಮಾಡ್ತೀರಿ ಹೇಳಿ, ಪ್ಯೂರ್ ಸಬ್ಸ್ಟೆನ್ಸ್ ಅಲ್ಲಿ ಎಲಿಮೆಂಟ್ಸ್ ಆ್ಯಂಡ್ ಕಾಂಪೌಂಡ್ಸ್ ಅಷ್ಟು ಓದಿದ್ದೀರ. ನೆಕ್ಸ್ಟ್ ನೋಡಿ, ಡಾಲ್ಟನ್ ಅನ್ನೋರು ಗ್ರೇಟ್ ಸೈಂಟಿಸ್ಟ್. ಅವರು ಆಟಮ್ ಬಗ್ಗೆ ಕೆಲವೊಂದು ಎಲಿಮೆಂಟ್ರಿ ಐಡಿಯಾಸ್ ಕೊಡ್ತಾ ಬರ್ತಾರೆ. ಆಟಮ್ ಅಂತಂದ್ರೆ ಹೆಂಗಿರುತ್ತೆ ಏನು ಎಲ್ಲ. ಓಕೆ, ಈಗ ಆಟಮ್ ಅಂತಂದ್ರೆ ಏನು, ಇಟ್ ಕೆನಾಟ್ ಬಿ ಸೀನ್ ಯುವರ್ ನೆಕ್ಡ್ ಐಸ್. ಹಾಗಾದ್ರೆ ಡಾಲ್ಟನ್ ಪ್ರಕಾರ ಆಟಮ್ಸ್ ಅಂತಂದ್ರೆ ಏನು, ಯಾವ ಥರ ಇರುತ್ತೆ, ಏನೇನಿರುತ್ತೆ ನೋಡಿ. ಈಗ ನೀವು ಆಲ್ರೆಡಿ ಹೈಸ್ಕೂಲಲ್ಲಿ ಓದಿದ್ರಿ ನೀವು ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಪಾರ್ಟ್ಸ್ಲೆಟ್ಸ್. ಆಟಮ್ ಅಂತಂದ್ರೆ ಏನು ನೋಡಿ, ಮ್ಯಾಟರ್ ಅಂತಿದೆ ನೋಡಿ. ಸಪೋಸ್ ಈಗ ಇದನ್ನೇ ತಗೊಳ್ಳಿ, ಚಾಕ್ ಪೀಸ್, ಇಟ್ಸ್ ಮೇಡ್ ಆಫ್ ವಾಟ್, ಕ್ಯಾಲ್ಸಿಯಂ ಕಾರ್ಬೋನೇಟ್. ದ ಎವ್ರಿ ಮ್ಯಾಟರ್, ಪ್ರತಿಯೊಂದು ಮ್ಯಾಟರ್ ಈಸ್ ಮೇಡ್ ಆಫ್ ಎಕ್ಸ್ಟ್ರೀಮ್ಲಿ ಸ್ಮಾಲ್ ಪಾರ್ಟಿಕಲ್ಸ್ ಈಸ್ ಕಾಲ್ಡ್ ಆನ್ ಆಟಮ್. ಮ್ಯಾಟರ್ ಅಂತ ನಾವೆಲ್ಲದು, ಸಪೋಸ್ ಈ ಬೋರ್ಡ್ ಅಂತ ಏನಿರೋದು ಎಲ್ಲ ಮ್ಯಾಟರ್ ಅಂದ್ರೆ ಗೊತ್ತಿದೆ ನಿಮ್ಗೆ. ಎನಿಥಿಂಗ್ ವಿಚ್ ಆಕ್ಯುಪೈ ದ ಸ್ಪೇಸ್ ಅಂಡ್ ಡೆಫಿನೆಟ್ ವಾಲ್ಯೂಮ್, ಒಂದು ಮಾಸ್ ಇರುತ್ತೆ. ಓಕೆ, ಮ್ಯಾಟರ್ ಅಂದ್ರೆ ಗೊತ್ತಿದೆ ನಿಮಗೆ. ಎನಿಥಿಂಗ್ ವಿಚ್ ಆಕ್ಯುಪೈ ದ ಸ್ಪೇಸ್ ಇಸ್ ಕಾಲ್ಡ್ ಮ್ಯಾಟರ್. ಪ್ರತಿಯೊಂದು ಮ್ಯಾಟರ್ ಇಸ್ ಮೇಡ್ ಆಫ್ ಎಕ್ಸ್ಟ್ರೀಮ್ಲಿ ಸ್ಮಾಲ್ ಪಾರ್ಟಿಕಲ್ಸ್ ಇಸ್ ಕಾಲ್ಡ್ ಆನ್ ಆಟಮ್ ವಿಚ್ ಕೆನಾಟ್ ಬಿ. ಇದೇ ಚಿಕ್ಕದು, ಆಟಮ್ ಅನ್ನೋದೇ ಚಿಕ್ಕದು, ಅದನ್ನ ನೀವು ಮತ್ತೆ ಫರ್ದರ್ ಡಿವೈಡೆಡ್ ಮಾಡೋಕ್ಕಾಗೋಲ್ಲ ಅಂತ ಹೇಳ್ತೀರಿ. ನೆಕ್ಸ್ಟ್ ಏನು ಹೇಳ್ತಾರೆ ನೋಡಿ, ಆಟಮ್ಸ್ ಆಫ್ ದ ಗಿವನ್ ಎಲಿಮೆಂಟ್ ಹ್ಯಾವಿಂಗ್ ಐಡೆಂಟಿಕಲ್ ಮಾಸ್ ಇನ್ಕ್ಲೂಡಿಂಗ್ ಐಡೆಂಟಿಕಲ್ ಪ್ರಾಪರ್ಟೀಸ್. ಆಟಮ್ಸ್ ಅಂದ್ರೆ ಎಷ್ಟಿರುತ್ತೆ ನಿಮ್ಗೆ, ಆಲ್ ದ ಆಟಮ್ಸ್ ಆಫ್
given element having identical mass. ಏನಾಗಂತಂದ್ರೆ ಸಪೋಸ್ ನಿಮಗೆ ಎಲಿಮೆಂಟ್ಸ್ ಅಲ್ಲಿ ನಿಮ್ಗೆ ಗೊತ್ತಿದೆ, ಎಲಿಮೆಂಟ್ಸ್ ಆಫ್ ಮಾಲಿಕ್ಯೂಲ್ಸ್ ಅಂಡ್ ಎಲಿಮೆಂಟ್ಸ್ ಆಫ್ ಎನ್ ಕಾಂಪೌಂಡ್ಸ್ ಅಂತ ಗೊತ್ತಿರ ನಿಮಗೆ. ಓಕೆ, ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಮಾಲಿಕ್ಯೂಲ್ಸ್ H2 ಅಂಡ್ ಆಕ್ಸಿಜನ್ ಮಾಲಿಕ್ಯೂಲ್ಸ್ O2. ನಿಮ್ಗೆ ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಾಟ್ ಈಸ್ ದ ಮೇಜರ್ ಡಿಫ್ರೆನ್ಸಸ್ ಬಿಟ್ವೀನ್ ಮಾಲಿಕ್ಯೂಲ್ಸ್ ಆ್ಯಂಡ್ ಕಾಂಪೌಂಡ್ಸ್. ಈಗ ನೋಡಿ, ಆಲ್ ದ ಆಟಮ್ಸ್ ಆಫ್ ಎನ್ ಗಿವನ್ ಎಲಿಮೆಂಟ್ ಹ್ಯಾವಿಂಗ್ ಐಡೆಂಟಿಕಲ್ ಮಾಸ್. ಸಪೋಸ್ ನಿಮ್ಗೆ ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಬೇಕು, ನಿಮ್ಗೆ ಹೈಡ್ರೋಜನ್ ಆಟಮ್ ಕಂಬೈನ್ ಆಗಿರಬೇಕು. ದ ಆಲ್ ದ ಆಟಮ್ಸ್ ಆಫ್ ಹೈಡ್ರೋಜನ್ ಇನ್ ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ದ ಸೇಮ್ ಐಡೆಂಟಿಕಲ್ ಮಾಸ್, ಅಟಾಮಿಕ್ ಮಾಸ್ 1 unit. ದ ಆಲ್ ದ ಆಟಮ್ಸ್ ಆಫ್ ಆಕ್ಸಿಜನ್ ಮಾಲಿಕ್ಯೂಲ್ಸ್ is having the identical mass 16 units. That is the second postulate of a Dalton's atomic theory. Okay, next, atoms neither be created nor be destroyed. Okay, next nodi, chemical reactions involve reorganization of atoms. ಈಗ ನಿಮಗೆ ರಿಯಾಕ್ಷನ್ ಅಂದ್ರೆ ಗೊತ್ತಿದೆ, ಇಟ್ಸ್ ಎ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ರಿಯಾಕ್ಟೆಂಟ್ ಟು ಪ್ರಾಡಕ್ಟ್. ರಿಯಾಕ್ಟೆಂಟ್ ಟು ಪ್ರಾಡಕ್ಟ್ ಆಗೋದನ್ನ ನಾವು ಏನಂತ ಕರೀತೀರ ನೀವು ಹೇಳಿ? ರಿಯಾಕ್ಷನ್ಸ್ ಅಂತ ಕರೀತೀವಿ. ಆ ಕೆಮಿಕಲ್ ರಿಯಾಕ್ಷನ್ಸ್ ನಲ್ಲಿ ಇನ್ವಾಲ್ವ್ಮೆಂಟ್ ಆಗುವಂಥದ್ದು ಸ್ಮಾಲೆಸ್ಟ್ ಪೋರ್ಷನ್ಸ್ ಆಟಮ್ಸ್ ಅನ್ನೋದು ಕೆಮಿಕಲ್ ರಿಯಾಕ್ಷನ್ ಇನ್ವಾಲ್ವ್ಮೆಂಟ್ ಆಗುತ್ತೆ. ಆ ಇನ್ವಾಲ್ವ್ಮೆಂಟ್ ಆದ್ಮೇಲೆ ರಿಆರ್ಗನೈಸೇಷನ್ ಆಫ್ ಆಟಮ್ಸ್ ಅಂತ ಕರೀತೀವಿ. ಸಪೋಸ್ ಈಗ ಬೆಸ್ಟ್ ಎಕ್ಸಾಂಪಲ್ H2 plus Cl2 to give what? 2HCl. Hydrogen molecules and chlorine molecules combine agi to gives an 2 moles of an hydrochloric acid or HCl. ಇವಾಗ HCl ಬರ್ಬೇಕಾದ್ರೆ ನೋಡಿ, H ಸಿಂಗಲ್ ಬಾಂಡ್ H, Cl2 ಬಂದ್ರೆ ನೀವೇನು ಬರೀತೀರಿ ಹೇಳಿ? Cl ಸಿಂಗಲ್ ಬಾಂಡ್ Cl. HCl ಬೇಕಾದ್ರೆ ನಿಮಗೆ ನೋಡಿ ಈ ಬಾಂಡು ಬ್ರೇಕ್ ಆಗಬೇಕು, ಇವು ಕೂಡ ಕಂಬೈನ್ ಆಗಬೇಕು, H ಮತ್ತು Cl. Called the reorganization of an atom in a chemical reactions. That is the fourth postulates of Dalton's atomic theory. ನೆಕ್ಸ್ಟ್ ಅವ್ರು ಏನು ಹೇಳ್ತಾರೆ ನೋಡಿ, ಇನ್ನೂ ಒಂದು ಫಿಫ್ತ್ ಪಾಸ್ಟುಲೇಟ್ಸ್ ಇನ್ನೂ ತುಂಬ ಸಿಂಪಲ್ ಆಗಿದೆ, ಆಲ್ರೆಡಿ ಹೈಸ್ಕೂಲ್ ಓದಿದ್ರೆ ಏನು? ದ ಕಾಂಪೌಂಡ್ಸ್ ಇಸ್ ಫಾರ್ಮ್ಡ್. ನಿಮಗೆ ಕಾಂಪೌಂಡ್ಸ್ ಅಂತ ಗೊತ್ತಿದೆ, ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್ ಆರ್ ಡಿಫರೆಂಟ್ ಎಲಿಮೆಂಟ್ ಕಂಬೈನ್ಡ್ ಇನ್ ಎ ಫಿಕ್ಸ್ಡ್ ರೇಷಿಯೋ. ಇನ್ ಕೆಮಿಕಲ್ ರಿಯಾಕ್ಷನ್ compounds are formed by the fixed ratio of atoms of different elements. ಈಗ ಒಂದು ಕಾಂಪೌಂಡ್ ಬೇಕು, ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಕಾರ್ಬನ್ ಡೈಆಕ್ಸೈಡ್ ಬೇಕು ಅನ್ಕೊಳ್ಳಿ, ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಬೇಕಂದ್ರೆ ನಿಮಗೆ ವಾಟರ್ H2 is a 2:1 ratio of hydrogen and oxygen. It's a fixed ratio or fixed proportions of atoms of different elements, and carbon dioxide is a compound. It's an 1:2 ratio of carbon and oxygen. That is the fifth postulates. The elementary ideas are postulates of Dalton's atomic theory. ಓಕೆನಾ? ಫಸ್ಟು ಆಟಮ್ ಬಗ್ಗೆ ಐಡಿಯಾ ಕೊಟ್ಟರು ನಿಮಗೆ. ನೋಡಿ, ಇಂಡಿಯಾದಲ್ಲಿ ಮಾರ್ಚಿ ಅಂತ ಓದ್ತೀನಿ, ಕಣ್ವ ಮಾರ್ಚಿ ಅಂತ ಕಣ ಅಂತ ಓದ್ತೀನಿ ನೋಡಿ, ಕಣ ಅದನ್ನು ವಿಚ್ ಕೆನಾಟ್ ಬಿ ಮತ್ತೆ ಮೂವ್ ಮಾಡೋಕ್ಕಾಗೋಲ್ಲ, ಮತ್ತೆ ಫರ್ದರ್ ಆಗಿ ನೀವು ಕಟ್ ಮಾಡೋಕ್ಕಾಗೋಲ್ಲ ಅಂತ ಹೇಳಿರ್ತಾರೆ, ಕಣ್ವ ಅಂತ ಹೇಳಿರ್ತೀನಿ, ಕಣ್ವ ಮಾಡಿಸಿ ಕಣ ಅಂತ ಕರೀತಾರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ, ಅಲ್ಲಿಂದ ಬಂದಿರೋದು. ಗ್ರೀಕ್ ವರ್ಡಲ್ಲಿ ನೀವು ಅಟಾಮಿಯೋ ಅಂತ ಬರುತ್ತೆ, ಅಟಾಮಿಯೋ ಮೀನ್ಸ್ ಅನ್ಕಟಬಲ್, ಮತ್ತೆ ನೀವು ಫರ್ದರ್ ಅದನ್ನ ಕಟ್ ಮಾಡೋಕೆ ಆಗದೇ ಇರೋಂಥ ಸ್ಮಾಲೆಸ್ಟ್ ಪಾರ್ಟಿಕಲ್ಸ್ ಕಾಲ್ಡ್ ಅಟಾಮಿಯೋ. ಆಟಮ್ ಅನ್ನೋ ಪದ ಅಟಾಮಿಯೋ ಅಂತ ಬಂದಿದೆ. ಅಟಾಮಿಯೋ ಮೀನ್ಸ್ ವಾಟ್? ಅನ್ಕಟಬಲ್, ಮತ್ತೆ ನೀವು ಕಟ್ ಮಾಡಕ್ ಆಗೋಲ್ಲ. ಓಕೆನಾ? ಇದಿಷ್ಟು ದ ಎಲಿಮೆಂಟರಿ ಐಡಿಯಾಸ್ ಆಫ್ ಎನ್ ಆಟಮ್ ಇನ್ ಅಕಾರ್ಡಿಂಗ್ ಟು ದ ಗ್ರೇಟ್ ಸೈಂಟಿಸ್ಟ್ ಡಾಲ್ಟನ್. ನೆಕ್ಸ್ಟ್, ವಾಟ್ ಈಸ್ ಮೀನ್ ಬೈ ಅನ್ ಅಟಾಮಿಕ್ ಮಾಸ್? ಹೌ ಟು ಫೈಂಡ್ ಔಟ್ ದ ಮಾಸ್ ಆಫ್ ಎನ್ ಸಿಂಗಲ್ ಆಟಮ್? ಮೆಷರ್ ಮಾಡೋಕ್ಕಾಗುತ್ತಾ? ಯಾವ ಥರ ಮೆಷರ್ ಮಾಡ್ತೀವಿ ಅನ್ನೋದನ್ನ ನೆಕ್ಸ್ಟ್ ಈಗ. ಓಕೆ, ನೆಕ್ಸ್ಟ್ ಟಾಪಿಕ್ ನೋಡಿ, ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂಡ್ ವೆರಿ ಬ್ಯೂಟಿಫುಲ್ ಟಾಪಿಕ್, ಅಟಾಮಿಕ್ ಮಾಸ್. ಈಗ ನಿಮಗೆ ಆಟಮ್ ಅಂದ್ರೆ ಗೊತ್ತಿದೆ, ಇಟ್ ಇಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ಸ್ ಆಫ್ ಆನ್ ಮ್ಯಾಟರ್, ಇಸ್ ಕಾಲ್ಡ್ ಆನ್ ಆಟಮ್ ಅಂತ ಕರೀತೀವಿ. ಆಟಮ್ನ ಮತ್ತೆ ನೀವು ಫರ್ದರ್ ಡಿವೈಡೆಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರಿ. ದಟ್ ಇಸ್ ದ ಒನ್ ಆಫ್ ದ ಡ್ರಾಬ್ಯಾಕ್ ಆಫ್ ಎನ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ.
ಈಗ ನಿಮಗೆ ಪ್ರೋಟಾನು, ಎಲೆಕ್ಟ್ರಾನು, ನ್ಯೂಟ್ರಾನ್ ಅಂತ ಇಟ್ಸ್ ಕಾಲ್ಡ್ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಓಕೆನಾ. ಈಗ ಅಟಾಮಿಕ್ ಮಾಸ್ ಅಂತಂದ್ರೆ ಮಾಸ್ ಆಫ್ ಎ ಸಿಂಗಲ್ ಆಟಮ್ ಇನ್ ಎ ಎಲಿಮೆಂಟ್. ಸಪೋಸ್ ಈಗ H2 ಬರೀತೀರಾ, ಓಕೆ, ಇಟ್ಸ್ ಎ ಮಾಲಿಕ್ಯೂಲ್ಸ್. ಆ H2 ಮಾಲಿಕ್ಯೂಲ್ಸ್ ಅಲ್ಲಿ ಒಂದು ಹೈಡ್ರೋಜನ್ ಆಟಮ್ದು ಮಾಸ್ ಎಷ್ಟಿದೆ ಅನ್ನೋದು ನಾವು ಅಟಾಮಿಕ್ ಮಾಸ್, ಕಾಲ್ಡ್ an atomic mass. How to measure? The atomic mass is measured a perfect is called mass spectrometer ಅಂತ ಕರೀತೀವಿ. ಮಾಸ್ ಸ್ಪೆಕ್ಟ್ರೋಮೀಟರ್ ಒಂದು ಇನ್ಸ್ಟ್ರೂಮೆಂಟ್ ಇದೆ ಕಣಪ್ಪ, ಮಾಸ್ ಸ್ಪೆಕ್ಟ್ರೋಸ್ಕೋಪಿ. ಇದು ತುಂಬ ಕಾಸ್ಟ್ಲಿ. ಇದು ನಿಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಕೇಳಿರ್ತೀರ, AIC ಮತ್ತು IITs ಎಲ್ಲ ಇರುತ್ತೆ. ಈ ಮಾಸ್ ಸ್ಪೆಕ್ಟ್ರೋಮೆಟ್ರಿಲ್ ನಾವು ದ ಅಟಾಮಿಕ್ ಮಾಸ್ ಆಫ್ ಎನ್ ಎಲಿಮೆಂಟ್ ನೀವು ಮೆಷರ್ ಮಾಡ್ಬೋದು. ಇವಾಗ ನೀವು ಈ ಆಬ್ಜೆಕ್ಟ್ ವೆಯ್ಟ್ ಮಾಡೋಕ್ಕೆ ನಾವು ಜನರಲ್ ಆಗಿ ಏನು ಎಲೆಕ್ಟ್ರಾನಿಕ್ ಬ್ಯಾಲೆನ್ಸ್ ಯಾವ ಥರ ಯೂಸ್ ಮಾಡ್ತೀವಿ, ಅದೇ ಥರ ಅಟಾಮಿಕ್ ಮಾಸ್ ನೀವು ಮೆಷರ್ ಮಾಡ್ಬೇಕಂದ್ರೆ ಮಾಸ್ ಸ್ಪೆಕ್ಟ್ರೋಮೀಟರ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ. ಓಕೆನಾ, ಇದು ಇಷ್ಟ ಆಯಿತು. ನೆಕ್ಸ್ಟ್ ಅಟಾಮಿಕ್ ಮಾಸ್ನ ಫಸ್ಟ್ ಯಾವ ಥರ ಮೆಷರ್ ಮಾಡ್ತಾಯಿದ್ರು? ಹೌ ಟು ಫೈಂಡ್ ಔಟ್ ಆ್ಯನ್ ಅಟಾಮಿಕ್ ಮಾಸ್? ಸಪೋಸ್ ಈಗ ನೀವು ಅಂಗಡಿಗೆ ಹೋಗ್ತೀರ ಅಂದ್ಕೊಳ್ಳಿ, ಹೋಗ್ಬಿಟ್ಟು ಏನು ಮಾಡ್ತೀರ, ನೀವು 1 kg ಆ್ಯಪಲ್ ಕೊಡಿ ಅಂತೀರ. ಅವನು ಹೆಂಗೆ ಕೊಡ್ತಾನೆ? ಸುಮ್ಮನೆ 1 kg ಅಂದ ತಕ್ಷಣ ಸುಮ್ಮನೆ ಕೈಯನ್ನೇ ತೆಗೆದು ಹಂಗೆ ಕೊಟ್ಬಿಡ್ತಾನ? ಮತ್ತೇನು ಮಾಡ್ತಾನೆ ಹೇಳಿ? 1 kg ಬಟ್ಟಿರುತ್ತೆ ಅಥವಾ ಎಲೆಕ್ಟ್ರಾನಿಕ್ ಬ್ಯಾಲೆನ್ಸ್ ಇರುತ್ತೆ ಅವನ ಹತ್ರ. 1 kg ಬಟ್ಟಿರುತ್ತೆ ಅಂದ್ಕೊಳ್ಳಿ, ಈ ಥರ ತಗ್ತಿರುತ್ತಪ್ಪ. ಇಲ್ಲೊಂದು ನಿಮ್ಮದು ಕೆಮಿಕಲ್ ಬ್ಯಾಲೆನ್ಸ್ ಇದೆ ನೋಡಿ, ಅದು ತುಂಬ ಹಳೆ ಕಾಲದವರು ತರಕಾರಿ ವ್ಯಾಪಾರ ಮಾಡೋಕ್ಕೆ. ಇವಾಗ ನಿಮ್ಮ ಮನೆ ಮುಂದೆ ಬರ್ತಾರೆ, 1 kg ಟೊಮೊಟೊ ಕೊಡಿ ಅಂತೀರ, 1 kg ಕ್ಯಾರೆಟ್ ಅಥವಾ 1 kg ಆ್ಯಪಲ್ ಏನಾರು ಕೇಳ್ತೀರ. ಅವನೇನು ಮಾಡ್ತಾನೆ, 1 kg ಅಂತ ತಕ್ಷಣ ನಿಮ್ಗೆ ಕೊಡೋಲ್ಲ. ಬೇಕಾದ್ರೆ ಒಂದು ಡಜನ್ ಕೇಳಿ ಕರೆಕ್ಟಾಗಿ ಕೊಡ್ತಾನೆ 12, ಬಟ್ 1 kg ಅವ್ನು ಹೆಂಗೆ ಕೊಡ್ತಾನೆ ನಿಮಗೆ? ಅವಾಗ ಏನು ಮಾಡ್ತಾನೆ ಹೇಳಿ, ಈ ಕಡೆ 1 kg ಬಟ್ಟಿ ಇರ್ತಾನೆ ನೋಡಿ, 1 ಕಿಲೋ 1 kg ಇದು ಒಂದು ಬಟ್ಟಿ ಇರ್ತಾನೆ. ನೆಕ್ಸ್ಟ್ ಏನು ಮಾಡ್ತಾನೆ, ಈ ಕಡೆ ನಿಮಗೆ ಆ್ಯಪಲ್ ಹಾಕ್ತಾ ಹೋಗ್ತಾನೆ. ಆವಾಗ ನಿಮ್ಗೆ 1 kg ಒಂದು 8 ಆಪಲ್ ಬರ್ಬೋದು, 8 ಪೀಸ್ ಬರ್ಬೋದು, 9 ಬರ್ಬೋದು, 10 ಬರ್ಬೋದು, ಡಿಪೆಂಡಿಂಗ್ ಅಪಾನ್ ಅದರದ್ದು ಎಷ್ಟು ದಪ್ಪ ಇರುತ್ತೆ ಅನ್ನೋದು. ಆವಾಗ ನಿಮಗೆ 1 kg ಆಪಲ್ ನಿಮಗೆ ಅವನು ಹೆಂಗೆ ಕೊಟ್ಟ? ಬೈ ಯೂಸಿಂಗ್ 1 ಕಿಲೋ 1 kg ಬಟ್ಟಿರ್ತಾನೆ. ಇದು ನಾವು ರೆಫರೆನ್ಸ್ ವಿತ್ ರೆಫರೆನ್ಸ್ ಯು ಹ್ಯಾವ್ ಟು ಗಿವ್ ದ 1 ಕಿಲೋ ಆಪಲ್. ಅರ್ಥ ಆಯ್ತಾ? ಇದೇ ಥರ ನೀವು ಅಟಾಮಿಕ್ ಮಾಸ್ ಆಫ್ ಎನ್ ಎಲಿಮೆಂಟ್ನ ನೀವು ಎಲಿಮೆಂಟ್ಸ್ ಆಫ್ ಎನ್ ಅಟಾಮಿಕ್ ಮಾಸ್ ನೀವು ಮೆಷರ್ ಮಾಡಬೇಕಾದ್ರೆ ನಿಮಗೆ ಇಲ್ಲಿ kg ಬಟ್ಟು ಒಂದು ತಟ್ಟಿನಲ್ಲಿ ನೀವು kg ಬಟ್ಟು ಯಾವ ಥರ ಯೂಸ್ ಮಾಡ್ತೀರ ರೆಫರೆನ್ಸ್ ಆಗಿ, ಸ್ಟ್ಯಾಂಡರ್ಡ್ ರೆಫರೆನ್ಸ್ ಆಗಿ, ಅದೇ ಥರ ಇಲ್ಲಿ ನಾವು ಮೆಷರ್ ಮಾಡೋಕ್ಕೆ ನಾವು ಫಸ್ಟು ಹೈಡ್ರೋಜನ್ ತಗೋತಾರೆ, ಆಮೇಲೆ ಆಕ್ಸಿಜನ್ ತಗೋತಾರೆ, ಹೈಡ್ರೋಜನ್ 1 ಆಕ್ಸಿಜನ್ 16 ತಗೋತಾರೆ, ಆಮೇಲೆ ಫೈನಲ್ ಆಗಿ ದ ಸ್ಟ್ಯಾಂಡರ್ಡ್ ಕಾರ್ಬನ್ 12 ಐಸೋಟೋಪ್ ಈಸ್ ಮೆಷರ್ಡ್ ಆಸ್ ಎ ಸ್ಟ್ಯಾಂಡರ್ಡ್. ಈಗ ನಿಮ್ಗೆ 1 kg ಆಪಲ್ ನಿಮ್ಗೆ ಹೆಂಗೆ ಕೊಟ್ಟೆ ಹೇಳಿ? ಇದ್ರ ಯೂಸ್ ಮಾಡಿಕೊಂಡು ಇಸ್ಕ ನಾವು ರಿಲೇಟಿವ್ ಅಟಾಮಿಕ್ ಮಾಸ್ ಅಂತ ಕರಿತೀವಿ. ಓಕೆನಾ? ಮಾಸ್ ಆಫ್ ಎನ್ ಸಿಂಗಲ್ ಆಟಮ್ನ ನೀವು ಮೆಷರ್ ಮಾಡಬೇಕಾದ್ರೆ ನೀವು ಇಟ್ ಇಸ್ ಆಲ್ಸೋ ಕಾಲ್ಡ್ ರಿಲೇಟಿವ್ ಅಟಾಮಿಕ್ ಮಾಸ್, ಮೀನ್ಸ್ ವಿತ್ ರೆಫರೆನ್ಸ್ ಟು ಹೈಡ್ರೋಜನ್ ಸ್ಕೇಲ್ ಆರ್ ಆಕ್ಸಿಜನ್ ಸ್ಕೇಲ್ ಆ್ಯಂಡ್ ಫೈನಲಿ ಕಾರ್ಬನ್ 12. ಏನಕ್ಕೆ ಸರ್ ಇದೆ ತಗೊಂಡು ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ಇದರಲ್ಲಿ ಅಕ್ಯುರೇಸಿ ತುಂಬ ಜಾಸ್ತಿ ಇರುತ್ತೆ. ನೀವು ಹೈಡ್ರೋಜನ್ ಸ್ಕೇಲ್ ಯೂಸ್ ಮಾಡ್ಕೊಂಡು ಮೆಷರ್ ಮಾಡಿದ್ರಿ, ನೆಕ್ಸ್ಟು ಅದು ಕೂಡ ನಿಮಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನೆಕ್ಸ್ಟ್ ಆಕ್ಸಿಜನ್ಗೆ ಹೋಗ್ತೀವಿ, ನೆಕ್ಸ್ಟ್ ಅದು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸ್ಟ್ಯಾಂಡರ್ಡ್ ಆಗಿ ನಾವು ಮೋರ್ ಅಕ್ಯುರೇಟ್ ಕಾರ್ಬನ್ 12. ಓಕೆನಾ? ಇವಾಗ ನೀವು ಏನು ಮಾಡ್ತೀರಾ ನೋಡಿ, ದ ಮಾಸ್ ಆಫ್ ದಿಸ್ ಆಬ್ಜೆಕ್ಟ್, ಈಗ ಯಾಕೆ ಕೂಡ 1 kg ಬಟ್ಟಿದೆ ನಿಮ್ಗೆ ಗೊತ್ತಿದೆ ಅನ್ಕೊಳ್ಳಪ್ಪ ನಿಮಗೆ. ಅವಾಗ ಏನು ಮಾಡ್ತೀರಾ, ದ ಮಾಸ್ ಆಫ್ ಎನ್ ದಿಸ್ ಆಬ್ಜೆಕ್ಟ್ ಇಸ್ ಈಕ್ವಲ್ ಟು, ಅವತ್ತು ನಿಮಗೆ ಅದು 8 ಆ್ಯಪಲ್ ಬಂದಿದ್ರೆ 8 ಟೈಮ್ಸ್ ಆಫ್ ಮಾಸ್ ಆಫ್ ಎನ್ ಆ್ಯಪಲ್. ಈಗ ಫಾರ್ ಎಕ್ಸಾಂಪಲ್ ಈಗ ಯಾವುದನ್ನಪ್ಪ ಇದನ್ನ ಇಟ್ಟಿರ್ತೀನಪ್ಪ, ಇಷ್ಟು ಯಾವುದೋ ಒಂದು ಆಬ್ಜೆಕ್ಟು ಎಕ್ಸ್ ಅನ್ನೋದು, ಈ ಕಡೆ kg ಆಪಲ್ಲು ಅಥವಾ ಪೈನಾಪಲ್ ಯಾವುದೋ ಆಗ್ತಾ ಹೋಗ್ತಿರ್ತೀವಿ. ಇವಾಗ ನಿಮ್ಗೆ 8 ಪೀಸ್ ಬಂತು, ಆವಾಗ ಇದ್ರದ್ದು ಎಷ್ಟಿದೆ ಹೇಳಿ ವೆಯ್ಟು? 8 ಟೈಮ್ಸ್ ಆಫ್ ಆಪಲ್ ತಾನೆ. ಅದೇ ಥರ ನಾವು ರಿಲೇಟಿವ್ ಅಟಾಮಿಕ್ ಮಾಸ್ ಅಂತ ಕರೆದು. ಈಗ ನೀವು ಮಾಸನ್ನು ನೀವು ಯಾವ್ದು ಲೆಕ್ಕ ಮಾಡ್ತೀರಾ? ಕಿಲೋಗ್ರಾಮಲ್ಲಿ ಮಾಡ್ತೀರಾ, ಗ್ರಾಮಲ್ಲಿ ಮಾಡ್ತೀರಾ, ಮಿಲಿಗ್ರಾಮು, ಮೈಕ್ರೋಗ್ರಾಮ್, ಯಾವುದರಲ್ಲೂ ಕೂಡ ನೀವು ಮೆಷರ್ ಮಾಡೋದು ಡಿಪೆಂಡಿಂಗ್ ಅಪಾನ್ ನೀವು ಎಷ್ಟು ಕ್ವಾಂಟಿಟಿ ಯೂಸ್ ಮಾಡ್ತೀರಾ ಅದ್ರ ಮೇಲೆ.
ಓಕೆನಾ. ಅದೇ ಥರಲ್ಲಿ ನೀವು ಅಟಾಮಿಕ್ ಮಾಸ್ನ ಯಾವ ಥರ ಮೆಷರ್ ಮಾಡ್ತೀವಿ ನೋಡಿ, ಮೆಷರ್ 3 ಸ್ಕೇಲ್. ಫಸ್ಟ್ ನಾವು AMU ಅಂತ ಕರಿತೀವಿ, ಇಟ್ಸ್ ಕಾಲ್ಡ್ ಅಟಾಮಿಕ್ ಮಾಸ್ ಯೂನಿಟ್. ನೆಕ್ಸ್ಟ್ ಯೂನಿಫೈಡ್ ಮಾಸ್ ಅಂತ ಕರಿತೀವಿ, ಯೂನಿಫೈಡ್ ಮಾಸ್. ಮೂರನೇ ಸ್ಕೇಲ್ ಇಸ್ ಕಾಲ್ಡ್ ಡಾಲ್ಟನ್ ಸ್ವಲ್ಪ ನಾವು ಮೆಷರ್ ಮಾಡ್ತಾ ಇದ್ದು. ಏನಕ್ಕೆ ಅಂದರೆ ಆಟಮ್ ವೆರಿ ವೆರಿ ಸ್ಮಾಲ್, ಅದನ್ನು ನೀವು ಕಿಲೋಗ್ರಾಮ್ ಅಲ್ಲಿ ಕೂಡ ನೀವು ಎಕ್ಸ್ಪ್ರೆಸ್ ಮಾಡೋಕ್ಕಾಗೋಲ್ಲ. ಇಟ್ಸ್ ಯೂಸ್ಡ್ ಆಸ್ ಎನ್ ಅಟಾಮಿಕ್ ಮಾಸ್ ಯೂನಿಟ್ಸ್ ಆರ್ ಇಟ್ಸ್ ಕಾಲ್ಡ್ ಯು ಅಂತ ಬರುತ್ತೆ, ಯೂನಿಫೈಡ್ ಮಾಸ್ ಆರ್ ಡಾಲ್ಟನ್ಸ್. ಸರ್ ವಾಟ್ ಇಸ್ ಮೀನ್ ಬೈ AMU, ವಾಟ್ ಇಸ್ ಮೀನ್ ಬೈ ಅಟಾಮಿಕ್ ಮಾಸ್? ಇವಾಗ ನಿಮ್ಗೆ ಗೊತ್ತಿದೆ 1 kg is equal to 1000 grams. ಏನು ಹೇಳಿ, 1 kg is equal to how many grams? 1000. But 1 AMU is equal to how many grams? That's a very very important. What is mean by AMU? How to define? ಓಕೆನಾ, ಅದೆಲ್ಲ ಗೊತ್ತಾಗುತ್ತೆ ನೆಕ್ಸ್ಟ್. ಇವನ್ ಇನ್ ಫಸ್ಟ್ ಕಾನ್ಸೆಪ್ಟ್ ವಾಟ್ ಇಸ್ ಮೈ ಅಟಾಮಿಕ್ ಮಾಸ್, ಜನರಲಿ ಮಾಸ್ ಆಫ್ ಎನ್ ಸಿಂಗಲ್ ಅಟಮ್ ಇನ್ ಎಲಿಮೆಂಟ್, ಹೌ ಇಟ್ ಇಸ್ ಮೆಜರ್, ವಿಚ್ ಇಟ್ಸ್ ಆಲ್ಸೋ ಕಾಲ್ಡ್ ಎ ರಿಲೇಟಿವ್ ಅಟಾಮಿಕ್ ಮಾಸ್ ವಿತ್ ರೆಸ್ಪೆಕ್ಟ್ ಟು ಹೈಡ್ರೋಜನ್ ಆರ್ ವಿತ್ ರೆಸ್ಪೆಕ್ಟ್ ಟು ಆಕ್ಸಿಜನ್. ಫೈನಲಿ ಇಟ್ಸ್ ಟೇಕನ್ ಎಸ್ ಎ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಕಾರ್ಬನ್ 12 ಐಸೋಟೋಪ್ಸ್. ಓಕೆನಾ, ಇಲ್ಲಿ ಯಾವ ಥರ ನಾವು ಜನರಲ್ ಆಗಿ ಡೈಲಿ ಲೈಫಲ್ಲಿ ಅಂಗಡಿಗೆ ಹೋಗ್ತೀವಿ ಯಾವ ಥರ ಕೇಳ್ತೀವಿ, ಇಲ್ಲೂ ಅದೇ ಥರ ಒಂದು ರೆಫರೆನ್ಸ್ ಬೇಕು. ಇಟ್ಸ್ ಕಾರ್ಬನ್ 12 ಐಸೋಟೋಪ್. ಏನಕ್ಕೆ ಸರ್ ಕಾರ್ಬನ್ 12 ಐಸೋಟೋಪ್? ಇವು ಎರಡನ್ನು ಬಿಟ್ಬಿಟ್ಟು ಫೈನಲ್ ಆಗಿ ತಗೊಂಡ್ರಿ. ಕಾರ್ಬನ್ 12 ಐಸೋಟೋಪ್ ಇಸ್ ಎ ಮೋರ್ ಅಬಂಡೆಂಟ್, ಅಂದರೆ ಜಾಸ್ತಿ ಸಿಕ್ಕುತ್ತೆ ನೇಚರಲ್ಲಿ ಕಾರ್ಬನ್ 12 ಐಸೋಟೋಪ್ಸ್. ಈಗ ನಿಮ್ಗೆ ಆಲ್ರೆಡಿ ಐಸೋಟೋಪ್ಸ್ ಅಂದರೆ ಗೊತ್ತಿದೆ ಏನು, ವಾಟ್ ಆರ್ ಮೀನ್ ಐಸೋಟೋಪ್ಸ್? ಸೇಮ್ ಅಟಾಮಿಕ್ ನಂಬರ್ ಆ್ಯಂಡ್ different mass number. Carbon is exists 3 isotopes, carbon 12, carbon 13 and carbon 14. ಈ ಮೂರು ಐಸೋಟೋಪ್ಸ್ ಅಲ್ಲಿ ಕಾರ್ಬನ್ 12 ಐಸೋಟೋಪ್ಸ್ ಇಸ್ ಎ ಮೋರ್ ಅಬಂಡೆಂಟ್ ಅಂಡ್ ಮೋರ್ ಸ್ಟೇಬಲ್. ದಟ್ ಈಸ್ ಯೂಸ್ಡ್ ಆಸ್ ಎ ಟೇಕನ್ ಎಸ್ ಎ ರೆಫರೆನ್ಸ್. ವಾಟ್ ಈಸ್ ದ ರೀಸನ್ ಫಾರ್ ಕಾರ್ಬನ್ 12 ಏನಕ್ಕೆ ತಗೋತೀವಿ ಅಂತಂದ್ರೆ, ಈ ಐಸೋಟೋಪ್ಸು ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ, ಅಬಂಡೆನ್ಸು ಕೂಡ ಜಾಸ್ತಿ ಇರುತ್ತೆ, ಮತ್ತೆ ಇದು ಲೆಸ್ ರಿಯಾಕ್ಟಿವ್ ಕಂಪೇರ್ ಟು ಆನ್ ಅನದರ್ ಎಲಿಮೆಂಟ್. ಆಕ್ಸಿಜನ್ ಹೈಡ್ರೋಜನ್ ಕಂಪೇರ್ ಮಾಡಿದ್ರೆ ಕಾರ್ಬನ್ನು ಲೆಸ್ ರಿಯಾಕ್ಟಿವ್, ಇಟ್ಸ್ ಕಾಲ್ಡ್ ಎ ಮಾಡರೇಟ್ಲಿ ಅಂತ ಕರಿತೀವಿ. ಕಂಪೇರ್ ಟು ಆಕ್ಸಿಜನ್ ಹೈಡ್ರೋಜನ್, ಕಾರ್ಬನ್ ಇಸ್ ಎ ಮಾಡರೇಟ್ಲಿ ರಿಯಾಕ್ಟಿವ್. ಅಂಡ್ ದ ಮೋಸ್ಟ್ ಆಫ್ ದ ರಿಸಲ್ಟ್ ಒಬ್ಟೈನ್ ಬೈ ಕಾರ್ಬನ್ 12 ಐಸೋಟೋಪ್ ಸ್ಕೇಲ್ ಆರ್ ಹೋಲ್ ನಂಬರ್. ಫ್ರಾಕ್ಷನ್ ಬರೋದು ತುಂಬ ಕಡಿಮೆ, ಹೋಲ್ ನಂಬರ್ ಬರ್ತಾ ಇರುತ್ತೆ. ಇವಿಷ್ಟೂ ಕೂಡ ನಾವು ಕಾರ್ಬನ್ 12 ಐಸೋಟೋಪ್ನ ನಾವು ರೆಫರೆನ್ಸ್ ಆಗಿ ತಗೊಳ್ಳೋಕ್ಕೆ ರೀಸನ್ಸ್. ನೆಕ್ಸ್ಟ್ ವಾಟ್ ಈಸ್ ಮೀನ್ ಬೈ ಎನ್ AMU ಅನ್ನೋದನ್ನ ನೆಕ್ಸ್ಟ್ ಮೂವ್ ಆಗೋಣ. ಓಕೆ, ಈಗ ನಿಮಗೆ ಗೊತ್ತು ಏನು, 1 kg ಇಸ್ ಈಕ್ವಲ್ ಟು ಹೌ ಮೆನಿ ಗ್ರಾಮ್ಸ್? 1000 grams. 1 kg is equal to how many grams? 1000 grams. 1 AMU is equal to how many grams? 12 AMU is equal to mass of 1 atom of carbon 12 isotope. 12 AMU ಅಂದರೆ 12 atomic mass unit ಅಂತಂದ್ರೆ ಎಷ್ಟಿರುತ್ತೆ ಅಂದರೆ mass of 1 atom of carbon 12 isotopes. But 1 AMU is equal to how much? ಹೆಂಗೆ ಬರೀತೀರಿ ಹೇಳಿ? ವೆರಿ ಸಿಂಪಲ್, 1/12. 1 divided by 12 into mass of 1 atom of carbon 12 isotopes. ಇವಾಗ 1 kgಗೆ 1000 ಗ್ರಾಮ್ ಆದರೆ ಅರ್ಧ kgಗೆ ಎಷ್ಟು ಗೊತ್ತಾಗುತ್ತೆ ತಾನೆ? ಮಲ್ಟಿಪ್ಲೈ ಆಯ್ತು ನೀವು. 12 AMU is equal to mass of 1 atom of carbon 12 isotopes, but 1 AMU is equal to 1/12 of mass of carbon 12 isotope. ಇವಾಗ ಏನು ಮಾಡ್ತೀರಿ ನೋಡಿ, 1/12 the mass of 1 carbon atom is finally experimental 1.99 into 10 to the power of -23 gram. Finally 1 AMU is equal to 1.66 into 10 to the power of -24 gram. Next ಇವಾಗ ಇಲ್ಲಿ ಏನು ಬರೀತೀರಾ, 1 AMU is equal to 1.66 into 10 to the power of 24 gram. ಅರ್ಥ ಆಗಿದೆ ಇವಾಗ? 1 AMU ಅಂತಂದ್ರೇನು? ಡಿಫೈನ್ AMU. ಡಿಫೈನ್ ಮಾಡಿ. AMU is equal to 1/12 of mass of 1 atom of carbon 12 isotopes.
1 AMU is equal to 1.66 into 10 to the power of minus 24 gram. Okay. Next ನೋಡಿ another important relation. AMU is equal to the mass of an atom in experimentally determination ಮಾಡಿರೋದು divided by 1.66 into 10 to the power of minus 24 gram. This is an atomic mass ಅಂತಂತಂದ್ರೆ ಏನು? Why it is called as a relative atomic mass. ಓಕೆನಾ? Why it is called relative atomic mass ಏನು? With reference. ಅದರಲ್ಲಿ ಯಾವ್ದು ಯೂಸ್ ಮಾಡ್ತೀವಿ ರೆಫರೆನ್ಸ್? ಕಾರ್ಬನ್ 12 ಐಸೋಟೋಪ್ಸ್. ಏನಕ್ಕೆ ಅನ್ನೋದು ಆಲ್ರೆಡಿ ಗೊತ್ತಿದೆ. ಇಟ್ಸ್ ಎ ಮೋರ್ ಸ್ಟೇಬಲ್ and more abundant and moderately reactive and the values obtained in this scale are a maximum is a whole number. Okay? ಇವಾಗ ಇಷ್ಟೆಲ್ಲ ಗೊತ್ತಾಯ್ತು ನಿಮಗೆ. ಅಟಾಮಿಕ್ ಮಾಸ್ ಅಂತಂದರೆ ಯಾವ ಥರ ಮೆಜರ್ ಮಾಡ್ತೀವಿ ಅನ್ನೋದೆಲ್ಲ ಗೊತ್ತಾಯಿತು. 1 AM is equal to 1.66 into 10 to the power of minus 24 gram ಅಂತ ಗೊತ್ತಾಯಿತು. ಈಗ ಹೌ ಟು ಡಿಫೈನ್ ಅಟಾಮಿಕ್ ಮಾಸ್? ಯಾವ ಥರ ಡಿಫೈನ್ ಮಾಡ್ತೀರಾ ನೋಡಿ. ಅಟಾಮಿಕ್ ಮಾಸ್ ಆಫ್ ಎನ್ ಎಲಿಮೆಂಟ್. ಅಟಾಮಿಕ್ ಮಾಸ್ ಆಫ್ ಎನ್ ಎಲಿಮೆಂಟ್ ಅಂದರೆ ಒಂದು ಎಲಿಮೆಂಟ್ಸ್ ಅಂದರೆ ಮಾಲಿಕ್ಯೂಲ್ಸ್ ಆಗಿರ್ಬೋದು. ಅದರಲ್ಲಿ ಹೋಮೋನ್ಯೂಕ್ಲಿಯರ್ ಮತ್ತು ಹೆಟ್ರೋನ್ಯೂಕ್ಲಿಯರ್ಸ್ ಅಂದರೆ ಗೊತ್ತಿದ್ದೇನೆ. Atomic mass of an element is defined as is the number of times of atom of that element is heavier than carbon 12 isotopes. ಈಗ ನಿಮಗೆ ಅಟಾಮಿಕ್ ಮಾಸ್ ಅಂತಂದ್ರೆ ಗೊತ್ತಾಯಿತು, ಯಾವ ಥರ ಮೆಷರ್ ಮಾಡ್ತೀವಿ ಅಂತ ಗೊತ್ತಾಯಿತು. ಫಾರ್ ಎಕ್ಸಾಂಪಲ್ ಈಗ ನೋಡಿ ಬೆಸ್ಟ್ ಅಟಾಮಿಕ್ ಮಾಸ್ ಆಫ್ ಎನ್ ಆಕ್ಸಿಜನ್ ಎಷ್ಟು ಬರೀತೀರಾ? 16 AMU ಅಂತ ಬರೀತೀರಾ ಆರ್ 16 ಯೂನಿಟ್ಸ್ ಅಂತ ಬರೀತೀವಿ. ಸೋಡಿಯಂ ಎಷ್ಟು ಬರೀತೀರಾ? 23. ಅಂದರೆ ಅಟಾಮಿಕ್ ಮಾಸ್ ಆಫ್ ಎನ್ ಆಕ್ಸಿಜನ್ 16 ಇಂಡಿಕೇಟ್ಸ್ 16 times heavier than one atom of carbon 12 isotopes. Next, atomic mass of an sodium ತಗೊಳ್ಳಿ 23 ಯೂನಿಟ್ಸ್. AMU ಆರ್ 23 ಯೂನಿಟ್ಸ್. ಅದೇ ಥರ ನೀವು ಪೀರಿಯಾಡಿಕ್ ಟೇಬಲ್ ಎಲ್ಲ ನೀವು ಏನು ಓದಿರಿ, ಅಟಾಮಿಕ್ ಮಾಸು, ಅಟಾಮಿಕ್ ನಂಬರು, ಸೋಡಿಯಮು, ಕ್ಯಾಲ್ಸಿಯಮು, ಪೊಟ್ಯಾಸಿಯಮು, ಹೈಡ್ರೋಜನ್ನು, ಕ್ಲೋರಿನು ಏನೇ ತಗೊಂಡ್ರು ಇವಾಗ 16 AMU ಅಂತ ಕರೀತಾರೆ, ಅಥವಾ 16 ಯೂನಿಟ್ಸ್ ಆರ್ 16 ಗ್ರಾಮ್ ಪರ್ ಮೋಲ್ ಅಂತ ಏನಕ್ಕೆ ಬರೀತೀವಿ ನೆಕ್ಸ್ಟ್ ಗೊತ್ತಾ? ವಾಟ್ ಇಸ್ ದ ಡಿಫ್ರೆನ್ಸ್ ಅಟಾಮಿಕ್ ಮಾಸ್ ಆ್ಯಂಡ್ ಮಾಲಿಕ್ಯುಲರ್ ಮಾಸ್ ಆ್ಯಂಡ್ ಮೋಲಾರ್ ಮಾಸ್ ಅಂತ ನೆಕ್ಸ್ಟ್ ಓದ್ತೀರಿ. ಇವಾಗಲೇ ಗೊತ್ತಾಗಿದೆಯಾ? ದಿಟ್ ಈಸ್ ದ about an atomic mass. Next move on to molecular mass. Next molecular mass ಅಂತ ಓದ್ತೀರಾ. ಈಗ ನಿಮ್ಮ ಮಾಲಿಕ್ಯೂಲ್ ಅಂದ್ರೆ ಗೊತ್ತಿದೆ. ಏನಾಗಂದ್ರೆ ಮಾಲಿಕ್ಯೂಲ್ ಕಾಂಬಿನೇಷನ್ ಆಫ್ ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್ ಆರ್ ಡಿಫರೆಂಟ್ ಎಲಿಮೆಂಟ್. ಸೇಮ್ ಎಲಿಮೆಂಟ್ ಆದರೆ ಹೋಮೋನ್ಯೂಕ್ಲಿಯರ್, ಡಿಫರೆಂಟ್ ಆದರೆ ಹೆಟ್ರೋನ್ಯೂಕ್ಲಿಯರ್ಸ್. Molecular mass is the sum of what? Atomic masses of all the atoms present in a molecule or compound ಅಂತ ಕರಿತೀವಿ. It's called molecular mass. For example, find or what is the molecular mass of a methane? Methane is a molecule, is a combination of 1 carbon and 4 hydrogen. Carbon nucleus ಬೇರೆ, hydrogen nucleus ಬೇರೆ, is called heteronuclear. ಎಷ್ಟಿದೆ? ಕಾರ್ಬನ್ 1 ಇದೆ, ಹೈಡ್ರೋಜನ್ 4 ಇದೆ. ಟೋಟಲ್ ನಂಬರ್ ಆಫ್ ಆಟಮ್ಸ್ ಇನ್ ಎ ಮಾಲಿಕ್ಯೂಲ್ಸ್ ಆಫ್ ಮೀಥೇನ್ ಹೌ ಮಚ್? 5. ಮೋರ್ ದ್ಯಾನ್ 2 ಇದ್ರೆ ಅದು ನಾವು ಪಾಲಿ ಅಟಾಮಿಕ್ ಮಾಲಿಕ್ಯೂಲ್ಸ್. ಇವಾಗ ಇದರದು ಮಾಲಿಕ್ಯುಲರ್ ಮಾಸ್ ಹೆಂಗ್ ಫೈಂಡ್ ಔಟ್ ಮಾಡ್ತೀರಾ? ಕಾರ್ಬನ್ ಎಷ್ಟಿದೆ? 1 ಇಂಟು ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ 12 ಪ್ಲಸ್ ಹೈಡ್ರೋಜನ್ ಎಷ್ಟಿದೆ? 4. ಅಟಾಮಿಕ್ ಮಾಸ್ 1. 12 plus 4 is equal to 16 units. It's the molecular mass of methane. The molecular mass of methane is the sum of atomic masses of carbon and hydrogen. Next, molecular mass of an water H2O. Hydrogen is to the 2. What is the atomic mass? 1 plus oxygen how much? 1 into 16 atomic mass. Totally 2 plus 16 is equal to 18 units. Molecular mass of an water is the sum of atomic masses of an hydrogen and oxygen. ಎಷ್ಟು ಬರುತ್ತೆ? 18 units and methane 16 units. ಇಷ್ಟು ಗೊತ್ತಿರಬೇಕು ನಿಮಗೆ. ಕಾರ್ಬನ್ ಡೈಆಕ್ಸೈಡ್ಗೆ ಹೌ ಟು ಫೈಂಡ್ ಔಟ್? ಕಾರ್ಬನ್ ಡೈಆಕ್ಸೈಡ್ ಫೈಂಡ್ ಔಟ್ ಮಾಡಿ. ಸಪೋಸ್ ಅನದರ್ ಎಕ್ಸಾಂಪಲ್
glucose C6H12O6, find the molecular mass. Find out carbon 6 ಇದೆ, 6 into 12 plus hydrogen 12, 12 into 1 plus oxygen 6, 6 into 16. Find the molecular mass. ಇವಾಗ ಗೊತ್ತಾಗಿದೆ what is the differences between atomic mass and molecular mass. Next move on to formula mass ಅಂತ ಕರಿತೀವಿ. ಓಕೆ ನೋಡಿ ಎಲ್ಲ ಸೇಮೇನೆ, ಬಟ್ ಡಿಫೆಂಡಿಂಗ್ ಅಪ್ಪ ಇವಾಗ ನಿಮಗೆ ಫಾರ್ಮುಲಾ ಅಂತಂದರೆ ಒಂದು ಫಾರ್ಮುಲಾ ಅಯಾನಿಕ್ ಕಾಂಪೌಂಡ್ಗೆ ಹೇಳ್ತೀವಿ ಫಾರ್ಮುಲಾ ಮಾಸ್. ಫಾರ್ ಎಕ್ಸಾಂಪಲ್ ಈಗ NaCl, ಸೋಡಿಯಮ್ದು ಅಟಾಮಿಕ್ ಮಾಸು 23, ಕ್ಲೋರಿನ್ 35.5, ದಿಸ್ ಈಸ್ ಈಕ್ವಲ್ ಟು 58.5 ಯೂನಿಟ್ಸ್ ಅಂತ ಕರೀತೀವಿ. ಓಕೆನಾ. ಫಾರ್ಮುಲಾ ಮಾಸಸ್ ಅಂತಂದ್ರೇನು, ಇನ್ ಕೇಸ್ ಆಫ್ ಎನ್ ಅಯಾನಿಕ್ ಕಾಂಪೌಂಡ್ ಅದೊಂದು ಚಾರ್ಜ್ ಸ್ಪೀಸೀಸ್ ಆಗಿದ್ರೆ the total atomic masses of all the ions present in a compound is called formula mass ಅಂತ ಕರೀತೀವಿ. ಫಾರ್ಮುಲಾ ಮಾಸ್ ಅಂದ್ರೆ ಒಂದಿನ ಮಾಲಿಕ್ಯುಲರ್ ಮಾಸ್. ಕೆಲವೊಂದು ಟೈಮಲ್ಲಿ ಮಾಲಿಕ್ಯುಲರ್ ಮಾಸ್ ಆಫ್ NaCl or formula mass of NaCl. Formula mass is used to calculate instead of your molecular masses. It's the sum of atomic masses of all the ions, positive ions and negative ions. For example, NaCl, the mass of N sodium ion 23, the mass of Cl minus 35.5, total the mass is 58.5 is also called formula mass. Next ಇಲ್ಲಿ ನೋಡಿ ಸರ್, ಈ ಸೋಡಿಯಂಗೆ 23 ಬರೆದ್ರಿ, Clಗೆ ಏನಕ್ಕೆ ನಾವು 35.5 ಬರೆದು, ಕರೆಕ್ಟ್? ಈಗ ನೀವು ತಗೊಳ್ಳಿ ಆಕ್ಷನ್ ತಗೊಳ್ಳಿ, 16 ಬರೀತೀರಾ, ಕಾರ್ಬನ್ಗೆ 12 ಬರೀತೀರಾ, Clಗೆ ಏನಕ್ಕೆ ನಾವು 35.5 ಬರೀತೀವಿ, 0.5 ಏನಕ್ಕೆ ಬರೀತೀವಿ? ವಾಟ್ ಇಸ್ ದ ರೀಸನ್? ನೀವು ಅಟಾಮಿಕ್ ಮಾಸ್ ಅಂತ ಆಲ್ರೆಡಿ ನಿಮಗೆ ಗೊತ್ತಿದೆ. ಅಟಾಮಿಕ್ ಮಾಸ್ ಅದು ನಾವು ರಿಲೇಟಿವ್ ಅಟಾಮಿಕ್ ಮಾಸ್ ಅಂತ ಕರಿತೀವಿ ಅಂತ ಗೊತ್ತಾಯಿತು. ನೆಕ್ಸ್ಟ್ ನೋಡಿ, ಅದರಲ್ಲೇ ನಾವು ಆವರೇಜ್ ಅಟಾಮಿಕ್ ಮಾಸ್ ಅಂತ ಕರಿತೀವಿ, ಆರ್ ಆವರೇಜ್ ಐಸೋಟೋಪಿಕ್ ಮಾಸ್. ಆವರೇಜ್ ಅಟಾಮಿಕ್ ಮಾಸ್ ಆರ್ ಆವರೇಜ್ ಐಸೋಟೋಪಿಕ್ ಮಾಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಐಸೋಟೋಪ್ಸ್ ಅಂದ್ರೆ ಗೊತ್ತಿದೆ ಬ್ರೋ ಆಲ್ರೆಡಿ. ಸೇಮ್ ಅಟಾಮಿಕ್ ನಂಬರ್, ಡಿಫ್ರೆಂಟ್ ಮಾಸ್ ನಂಬರ್ ಅಂತ ಗೊತ್ತಿದೆ. ಕ್ಲೋರಿನ್ ಎಕ್ಸಿಸ್ಟ್ ಇನ್ ಎ ಐಸೋಟೋಪ್ Cl35 and Cl37. Cl ಎರಡು ಐಸೋಟೋಪ್ ಆಗಿ ಎಕ್ಸಿಸ್ಟ್ ಆಗುತ್ತೆ, ಒಂದು 35, ಇನ್ನೊಂದು 37, 36 ಬರುತ್ತೆ, ಬಟ್ ಇಟ್ಸ್ ವೆರಿ ಲೆಸ್ ಅಬಂಡೆಂಟ್, ತುಂಬಾ ಕಡಿಮೆ. ಮೇಜರ್ಲಿ Cl ಎಕ್ಸಿಸ್ಟ್ ಆಸ್ 35 and 37. ಅದರಲ್ಲಿ ನೋಡಿ ಇಟ್ಸ್ 3:1. 35 3ರಷ್ಟಿದ್ರೆ 37 ಜಸ್ಟ್ ಓನ್ಲಿ 1%. ಆವರೇಜ್ ಅಟಾಮಿಕ್ ಮಾಸ್ ಅಥವಾ ಆವರೇಜ್ ಐಸೋಟೋಪಿಕ್ ಮಾಸ್ ಅಂತಂದ್ರೆ ಏನು? ಈಗ ನಿಮಗೆ Cl 35 ಸಿಗುತ್ತೆ, 37, 36 ಸಿಗುತ್ತೆ, 38 ಸಿಗುತ್ತೆ, 4 ಐಸೋಟೋಪ್. ಅದರಲ್ಲಿ 2 ಐಸೋಟೋಪ್ಸ್ ನಿಮಗೆ ಸ್ಟೇಬಲ್ ಐಸೋಟೋಪ್ಸ್. ಆ ಎರಡರಲ್ಲಿ ನಿಮಗೆ 35 ಮ್ಯಾಕ್ಸಿಮಮ್ 75%, ಇನ್ನು ಮಿಕ್ಕಿದ್ದು 25%, 37. ಇದಕ್ಕೆ ನಾವು ಅದರದ್ದು Clಗೆ ದ ಸಮ್ ಆಫ್ ದ ಅಟಾಮಿಕ್ ಮಾಸಸ್ ಆಫ್ ಸ್ಟೇಬಲ್ ಐಸೋಟೋಪ್ 35 ಆ್ಯಂಡ್ 37 ನಲ್ಲಿ ನಾವು ಎಷ್ಟು ಅಬಂಡೆಂಟ್ ಸಿಕ್ಕುತ್ತೆ ಅಷ್ಟನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿ ಅದು 35.5 ಬರುತ್ತೆ. ದಟ್ ಈಸ್ ದ ರೀಸನ್ ಫಾರ್ ನಾವು ಇಲ್ಲಿ 35.5 ಬರೆಯೋದು. ಇಟ್ ಈಸ್ ಆನ್ ಆವರೇಜ್ ಐಸೋಟೋಪಿಕ್ ಮಾಸ್ ಆಫ್ ಎನ್ ಕ್ಲೋರಿನ್. ಅದಕ್ಕೆ ನಾವು 35.5 ಬರೀತೀವಿ. ಕಾರ್ಬನ್ಗೆ ಕೆಲವೊಂದು ಬುಕ್ಸ್ ನಿಮಗೆ 12.001 ಅಂತ ಕೊಟ್ಟಿದ್ದಾರೆ. ಆ ಫ್ರಾಕ್ಷನ್ ರಿಮೋಟ್ ಇಸ್ ರೌಂಡಿಂಗ್ ಆಫ್ ಮಾಡಿ ನಾವು 12 ಅಂತ ತಗೋತೀವಿ. ಬಟ್ ನೀವು Clಗೆ ನೀವು ಈ 0.5ನ ರಿಮೂವ್ ಮಾಡೋಕ್ಕಾಗೋಲ್ಲ. ನೀವು ಇಟ್ ಇಸ್ ಸಿಗ್ನಿಫಿಕೆಂಟ್. 35.5 ಇಸ್ ಎನ್ ಅವರೇಜ್ ಐಸೋಟೋಪಿಕ್ ಮಾಸಸ್ ಆಫ್ ಕ್ಲೋರಿನ್. ಅರ್ಥ ಆಗಿದೆ ಇವಾಗ ನಾವು ಏನಕ್ಕೆ ಬರೋದು ಅಂತೇಳಿ ಅದಕ್ಕೆ. ನೆಕ್ಸ್ಟ್ ನಿಮಗೆ ಮೋಲಾರ್ ಮಾಸ್ ಅಂತ ಬರುತ್ತಪ್ಪ. ಮೋಲಾರ್ ಮಾಸ್ ಅಂತಂದ್ರೇನು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಮೋಲ್ ಅಂತ ಓದಿರ್ತೀರ ನೀವು. ಇಟ್ಸ್ ಒನ್ ಆಫ್ ದ ಬೇಸಿಕ್ ಯೂನಿಟ್ಸ್. ಅಮೌಂಟ್ ಆಫ್ ಸಬ್ಸ್ಟೆನ್ಸ್ಗೆ ನೀವು ಮೋಲ್ ಅಂತ ಕರೀತೀರ. ಮೋಲಾರ್ ಮಾಸ್ ಅಂದ್ರೆ ದ ಮಾಸ್ ಆಫ್ 1 mole ಆಫ್ ಎ ಸಬ್ಸ್ಟೆನ್ಸ್ ಇಸ್ ಕಾಲ್ಡ್ ಮೋಲಾರ್ ಮಾಸ್. ಇಟ್ಸ್ ಎಕ್ಸ್ಪ್ರೆಸ್ಡ್ ಇನ್ ಗ್ರಾಮ್ ಅಂತ ಬರೆದು ಪರ್ ಮೋಲ್ ಅಂತ ಬರೀತೀವಿ. ಸಪೋಸ್ ದ ಮೋಲಾರ್ ಮಾಸ್ ಆಫ್ ಎನ್ ವಾಟರ್ 18 ಗ್ರಾಮ್ ಪರ್ ಮೋಲ್ ಅಂತಂದ್ರೆ 1 mole ಆಫ್ ಎನ್ ವಾಟರ್ is equal to 18 gram.
ನೋಡಿ ಇಷ್ಟೇ ಸುಮ್ಮನೆ ಫಾರ್ಮುಲಾ ಮಾಸು, ಮಾಲಿಕ್ಯುಲರ್ ಮಾಸು, ಮೋಲಾರ್ ಮಾಸು ಒಂದಕ್ಕೊಂದು ಲಿಂಕ್ ಇದೆ. ಬಟ್ ಡಿಫ್ರೆಂಟ್ ಆಗಿ ಬರೋದು ನಿಮಗೆ ಯಾವ ಸಿಚುಯೇಷನಲ್ಲಿ ಹೇಳ್ತೀವಿ ಅಷ್ಟೇ. ಬಟ್ ಈಗ ಮಾಲಿಕ್ಯುಲರ್ ಮಾಸ್ ಆಫ್ NaCl, ಫಾರ್ಮುಲಾ ಮಾಸ್ ಆಫ್ NaCl, ಮೋಲಾರ್ ಮಾಸ್ ಆಫ್ NaCl ಅಂದರೆ ಇಷ್ಟೇ ಬರುತ್ತೆ ನಿಮಗೆ. ಅರ್ಥ ಆಗಿದೆ? ಬಟ್ ಯಾವ ಥರ ಸಿಚುಯೇಷನಲ್ಲಿ ಯಾವ ಥರ ಹೇಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಮೋಲಾರ್ ಮಾಸ್ ಅಂದ್ರೆ ಏನು ಹೇಳಿ? ದ ಮಾಸ್ ಆಫ್ 1 mole ಆಫ್ ಎನ್ ಸಬ್ಸ್ಟೆನ್ಸ್ ಇಸ್ ಕಾಲ್ಡ್ ಮೋಲಾರ್ ಮಾಸ್. ನೆಕ್ಸ್ಟ್ ಸೆಷನ್ ಈ ಮೋಲಾರ್ ಮಾಸ್ ಅಂತಂದ್ರೆ ಏನು ಗೊತ್ತಾಯ್ತು? ವಾಟ್ ಈಸ್ ಮೀನ್ ಬೈ ಮೋಲ್? ಮೋಲ್ ಅಂತಂತಂದ್ರೆ ಏನು, ಅದನ್ನು ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತೀವಿ, ಆ 1 ಮೋಲಲ್ಲಿ ಎಷ್ಟು ಆಟಮ್ಸು, ಅಯಾನ್ಸು, ಪಾರ್ಟಿಕಲ್ಸ್ ಅಲ್ಲಿ ಇರುತ್ತೆ ಅನ್ನೋದನ್ನ ನೆಕ್ಸ್ಟ್ ಸೆಷನಲ್ಲಿ ಡೀಟೇಲ್ ಆಗಿ ಓದ್ತೀರಾ. ಓಕೆನಾ? ಇವಾಗ ಇಲ್ಲಿವರೆಗೆ ಅರ್ಥ ಆಗಿದೆ. ಸ್ಟಾರ್ಟಿಂಗ್ ಫ್ರಮ್ ಡೈಮೆನ್ಷನಲ್ ಅನಾಲಿಸಿಸ್, ನೆಕ್ಸ್ಟು ಡಾಲ್ಟನ್ಸ್ ಅಟಾಮಿಕ್ ಥಿಯರಿ, ನೆಕ್ಸ್ಟ್ ವಾಟ್ ಇಸ್ ಮೀನ್ ಬೈ ಅಟಾಮಿಕ್ ಮಾಸ್, how to measure, what is the AMU, 1 AMU is equal to how many grams. Okay, next session we'll discuss the details about in mole concept.